ವಯಸ್ಸು ಆಗಿದೆ, ವಯಸ್ಸು ಇಲ್ಲ, ಇಂಥ ಪರಿಸ್ಥಿತಿ ಇದೆ ಆಗಿದೆ. ಸೊ ಆ ನಿಟ್ಟಿನಲ್ಲಿ ನೋಡಿ, ಇದು ಗುಡಿಸೆಲ್ಲ ಹಾವು ಚೇಳುಗಳು ಬರುವಂತ ಸಾಧ್ಯತೆ ಇರುತ್ತೆ. ಎಲ್ಲ ವಯಸ್ಸಾಗಿರುವಂತವ್ರು ಅಲ್ಲೆಲ್ಲ ನೋಡಿ, ಇಲ್ಲ ಇನ್ನು ಸ್ವಲ್ಪ ದಿವಸ ಎಲ್ಲ ವೃದ್ಧಾಶ್ರಮ ಇದೆಲ್ಲ, ಊರುಗಳೆಲ್ಲ ವೃದ್ಧಾಶ್ರಮ. ಇವ್ರ ಮಕ್ಕಳ ಭವಿಷ್ಯನು, ಇವ್ರಿಗೇನು ಆಸೆಗಳಿಲ್ವಾ? ಅವ್ರು ಬದುಕೋಕೆ ಅವಕಾಶ ಇಲ್ವಾ? ಅವರು ಕೂಡ ಇದೇ ಒಂದು ಕೂಪದಲ್ಲಿ ಬೆಳಿಬೇಕಾ? ಇನ್ನು ಯಾವ ಕಾಲದಲ್ಲಿ ಇದೀವಿ? ತಂತ್ರಜ್ಞಾನ ಅಷ್ಟೊಂದು ಬೆಳೆದಿದೆ. ಯಾರ್ಯಾರು ಎಲ್ಲೆಲ್ಲೋ ಹೋಗಿದ್ದಾರೆ, ಏನೇನೋ ಸಾಧನೆಗಳನ್ನ ಮಾಡಿದ್ದಾರೆ. ಸರ್ಕಾರಕ್ಕೆ ಇಂಥವು ಒಂದು ಅವ್ಯವಸ್ಥೆ ಕಾಣ್ತಾ ಇಲ್ವಾ ಅನ್ನೋದು ನನ್ನ ಒಂದು ಪ್ರಶ್ನೆ. ಮನೆ ಇಲ್ಲ ನಮಗೆ, ಗುಡಿಸಲ ಇಲ್ಲಿದ್ದೀವಿ, ಬೆಳಂಗೈತಿ, ತಾರ್ಪುರ ಹೊಡ್ಕೊಂಡ್ವಿ. ನಮ್ಗೆ ಯಾರು ಮನೆ ದಯವಿಟ್ಟು ಮನೆಯಾಗ ಹಾಕ್ಸ್ಕೊಳ್ರಿ ಸರ್. ವರ್ಷ ಆಯ್ತು ನೀನು ಹುಷಾರಿಲ್ದಂಗ ಆಗಿ ಈ ತರ ಕಾಲು? 3 ವರ್ಷ. 4 ವರ್ಷ? 3 ವರ್ಷ. 3 ವರ್ಷ. 3 ವರ್ಷದಿಂದಲೂ ಹಿಂಗೆ ಎಲ್ಲೂ ಹೊರಗಡೆ ಹೋಗಿ ದುಡಿಮೆ ಮಾಡಂಗಿಲ್ಲ? ಇಲ್ಲ ಸರ್, ಇಲ್ಲ ಹೊರಗೆ ಹೋಗಂಗಿಲ್ಲ. ಹೆಣ್ಮಕ್ಳು ಸಂಬಳ ಇದೆ. ನಿಮ್ಗೆ ಏನಾದ್ರು ಪೆನ್ಷನ್ ಏನೋ ಬರ್ತಾ ಇದೆಯಾ? ವೃದ್ಧಾಪ್ಯ ವೇತನ ಬರ್ತಾ ಇದೆಯಾ? ಇಲ್ಲ ಸರ್, ಯಾವ್ದು 10 ಪೈಸೆ ನಮ್ಗೆ ಏನಿಲ್ಲ. ಈಗ ನಿಮ್ ದುಡಿಮೆ ಹೇಗೆ ಜೀವನಕ್ಕೆ? ಈಗ ಕೂಲಿ ಮಾಡ್ಕೊಂಡು ಕೂಲಿ. ವಯಸ್ಸಾಗಿದೆ, ವಯಸ್ಸಾಗಿದೆ. ಮಗು ಯಾರು? ನನ್ನ ಮಗಳು. ಆದ್ರೆ ಇವ್ರಿಗೆ ಸುಮಾರು ಒಂದು 55-60 ವರ್ಷ ಇರ್ತಾರೆ. ಆದ್ರೆ ಇವರು ಒಂದು ಅಸಹಾಯಕರಾಗಿದ್ದಾರೆ. ಇವರು ಒಂದು ಜೀವನ ಕಟ್ಕೊಳ್ಳೋದಿಕ್ಕೆ, ಜೀವ ಉಳಿಸ್ಕೊಳ್ಳೋದಿಕ್ಕೆ, ಜೀವ ಉಳಿಸ್ಕೊಳ್ಳೋದಿಕ್ಕೆ ಕೂಲಿನಾಲಿ ಮಾಡ್ಕೊಂಡು ಇವತ್ತು ಕೂಡ ನೋಡಿ ಇಷ್ಟು ವಯಸ್ಸಾಗಿದೆ. ಇವರು ಕೂಲಿನಾಲಿ ಮಾಡ್ಕೊಂಡು ಬದುಕ್ತಾ ಇದಾರೆ ನೋಡಿ. ಯಜಮಾನ್ರು ಓಡಾಡಕ್ ಆಗೋದಿಲ್ಲ, ಅವ್ರನ್ನ ಆರೈಕೆ ಮಾಡ್ಕೋಬೇಕು, ಅವ್ರಿಗೆ ವಸತಿಗಳನ್ನೆಲ್ಲ ಕೊಡ್ಬೇಕು. ಅವ್ರಿಗೆ ಆಸ್ಪತ್ರೆಗೂ ಕೂಡ ಅವ್ರಿಗೆ ದುಡ್ಡಿಲ್ಲ. ನಿಜಕ್ಕೂ ಬೇಸರ ಆಗತ್ತೆ. ಇಂತಹ ಸಮಾಜದಲ್ಲಿ ನಾವು ಇದನ್ನೆಲ್ಲ ನೋಡ್ತಾ ಇದೀವಲ್ಲ, ಅಂತ ಒಂದು ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದೀವಿ. ಚೆನ್ನಾಗಿರೋರಿಗೆ ಮಾತ್ರ ಉದ್ಧಾರ ಅಭಿವೃದ್ಧಿ ಮಾಡ್ತೀನಿ ಅಂತಂದ್ರೆ ಅದು ಇಲ್ಲ. ಸೊ ಅಸಹಾಯಕರಿಗೆ ಧ್ವನಿ ಆಗ್ಬೇಕು, ಅಸಹಾಯಕರಿಗೆ ಆಶ್ರಯ ಆಗ್ಬೇಕು ಅನ್ನೋ ವಿಚಾರ ನಾನು ನನ್ನ ಹೆಸರು ಇವತ್ತು ಏನಾರ ಸರ್ಕಾರಗಳಲ್ಲಿ ಗುಡಿಸಲು ಮುಕ್ತ ರಾಜ್ಯಗಳು ಮಾಡ್ಬೇಕು ಅಂತ ಹೇಳಿ ಬಡ್ಕೋತಾ ಇದಾರೆ. ಆದ್ರೆ ಇದು ಇವತ್ತು ಕೂಡ ಇದಾವೆ. ಆದ್ರೆ ಸರ್ಕಾರದ ಕಣ್ಣಿಗೆ ಇವ್ ಯಾವ ಕಾಣ್ತಾ ಇಲ್ಲ. ನೋಡಿ, ಇದು ಯಾವ್ದೋ ಒಂದು ಜಮೀನಲ್ಲಿ ಇವರೊಂದು ಗೂಡು ಕಟ್ಕೊಂಡಿದ್ದಾರೆ. ಅಂದ್ರೆ ಇವತ್ತು ಪ್ರಾಣಿ ಪಕ್ಷಿಗಳು ಕೂಡ ಆರಾಮಾಗಿ ಬದುಕ್ತವೆ. ಆದ್ರೆ ಇವರು ಉಸಿರು ಕಟ್ಕೊಂಡು ಇವತ್ತು ಜೀವನ ಮಾಡ್ತಾರೆ. ವೋಟರ್ ID ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ಎಲ್ಲ ರೇಷನ್ ಕಾರ್ಡ್ ಇದೆ, ಎಲ್ಲವೂ ಕೂಡ ಇದೆ. ಆದ್ರೆ ಅವ್ರಿಗೆ ಒಂದು ಮನೆಯನ್ನ ಜಾಗ ಕೊಡೋದಿಕ್ಕೆ, ಮನೆ ಕಟ್ಕೊಳ್ಳೋದಿಕ್ಕೆ ಸರ್ಕಾರಗಳು ಇಂಥವ್ರಿಗೆ ಕೊಡೋದು ಯಾರಿಗೆ ಕೊಡ್ಬೇಕು? ಸರ್ಕಾರಕ್ಕೆ ಇನ್ನೇನ್ ಕೇಳ್ತಾರೆ ಹೇಳಿ? ಇವ್ರಿಗೆ ಇನ್ನೇನ್ ಕೇಳ್ತಾರೆ? ಮೂಲಭೂತ ಸೌಕರ್ಯಗಳು ಅಷ್ಟೇ ಕೇಳೋದು.